ಎಲ್ರಿಗೂ ನಮಸ್ಕಾರ. ಅದೇ ನಮ್ಮ ಸಂಸ್ಕಾರ. ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ, ನೀವು ಮಾಡೋ ನಮಸ್ಕಾರ ಅಂತ ಹೇಳ್ತಾ, ಇವತ್ತು ದರ್ಶನ್ ರವರು ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಿದ್ದಾರೆ. ಈ ನ್ಯಾಯಾಂಗ ಬಂಧನಕ್ಕೆ ಒಳಗಾದ್ಮೇಲೆನೆ ನಿಜವಾದ ನ್ಯಾಯಾಂಗದ ಹೋರಾಟ ಪ್ರಾರಂಭವಾಗೋದು. ಈ ನ್ಯಾಯಾಂಗ ಹೋರಾಟದಲ್ಲಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಸಿಗಲ್ವಾ ಎಂಬ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೊಡ್ತಾ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅಭಿಮಾನಿಗಳ ನಿರೀಕ್ಷೆ, ಆ ದೇವರ ಪರೀಕ್ಷೆ, ಮೀಡಿಯಾದವರ ಸಮೀಕ್ಷೆಗಳೇನಾಗುತ್ತೆ ಅಂತ ನಾವು ನೀವುಗಳು ಕಾಯಲೇಬೇಕು. ಇವೆಲ್ಲವುಗಳ ಮಧ್ಯದಲ್ಲಿ ದರ್ಶನ್ ರವರಿಗೆ ಬೆಲ್ ಸಿಗೋದು 100ಕ್ಕೆ 99% ತೀರಾ ಕಡಿಮೆ. ಆದ್ರೆ ಒಂದೇ 1% ಮಾತ್ರ ದಾರಿ ಇದೆ. ಆ 1% ಏನು ಗೊತ್ತಾ? ದರ್ಶನ್ ಅವರು ಹೊರಗೆ ಬರೋಕೆ ಉಳಿದಿರುವಂತಹ ಆ ಒಂದೇ ಒಂದು ಮಾರ್ಗ ಯಾವ್ದು ಗೊತ್ತಾ? ಆ ಒಂದೇ ಒಂದು ಅವಕಾಶ ಏನು ಗೊತ್ತಾ? ಈ ಹಿಂದೆ ನೀವು ಬಾಲಿವುಡ್ ನಟರ ಕೇಸುಗಳನ್ನ ನೋಡಿದ್ದೀರಿ, ಕೇಳಿದ್ದೀರಿ. ಅವರು ಮಾಡಿರುವಂತಹ ಕೇಸುಗಳೇನು ಗೊತ್ತಾ? ಒಂದು, ಜಿಂಕೆಯನ್ನ ಕೊಂದಂತಹ ಕೇಸು. ಇನ್ನೊಂದು, ರಸ್ತೆ ಬದಿಯಲ್ಲಿ ಮಲಗಿದ್ದ ಅಮಾಯಕರನ್ನ ಕೊಂದಂತಹ ಕೇಸು. ಇದು ನಾನ್ ಬ್ಯಾಲ್ ವಾರಂಟಿ ಕೇಸುಗಳು. ಈ ಕೇಸುಗಳು ಹೊರಗೆ ಬಂದಾಗ ಅಲ್ಲಿನವರು ಹೊಂದ್ಕೊಂಡ್ರು, ಈ ನಟರ ಕತೆ ಮುಗೀತು, ಜೈಲಲ್ಲಿ ಮುದ್ದೆ ಮುರಿಬೇಕಷ್ಟೇ ಅಂತ. ಆದ್ರೆ ಆಗಿದ್ದೇ ಬೇರೆ. ಇವರಿಗೆ ಷರತ್ತುಬದ್ಧ ಜಾಮೀನು ಮೇರೆಗೆ ಬೇಲ್ ಬಂದು ಈಗಲೂ ಕೂಡ ಅವರು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಇದೇ ರೀತಿ ನಮ್ಮ ದರ್ಶನ್ ಕೇಸಲ್ಲೂ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಈಗ ಆ ಒಂದು ಮಾರ್ಗ ಏನು ಅಂತ ನಿಮ್ಗೂ ಅರ್ಥ ಆಯ್ತಲ್ಲ? ಅರ್ಥ ಆಗಿಲ್ಲ ಅಂದ್ರೆ ನಾನೇ ಸವಿಸ್ತಾರವಾಗಿ ಹೇಳ್ತೀನಿ. ಈಗ ದರ್ಶನ್ ಅವರಿಗೆ ಶಿಕ್ಷೆ ಆಗಿ ಜೈಲಲ್ಲಿದ್ದಾರೆ ಅನ್ಕೊಳ್ಳಿ, ಅವರು ಆಲ್ರೆಡಿ ಶಿಕ್ಷೆಯನ್ನ ಅನುಭವಿಸ್ತಿದ್ದಾರೆ ಅನ್ಕೊಳ್ಳಿ. ಆದ್ರೆ ಈಗ ಹೊರಗಡೆ ನಡೆಯುವಂತಹ ವಿಚಾರಣೆ ಬೇರೆ. ದರ್ಶನ್ ಮೇಲೆ ಈಗಾಗಲೇ ಹಾಕಿರುವಂತಹ ಬಂಡವಾಳವನ್ನು ಹೂಡಿರುವಂತಹ ನಿರ್ಮಾಪಕರು ನಮಗೆ ನ್ಯಾಯ ಕೊಡಿ ಅಂತ ನ್ಯಾಯಾಂಗದ ಮೆಟ್ಟಿಲನ್ನ ಮೊರೆ ಹೋಗ್ತಾರೆ. ಈಗ ನ್ಯಾಯಾಲಯಕ್ಕೆ ದರ್ಶನ್ ಅವರಿಗೆ ಶಿಕ್ಷೆಯನ್ನ ಕೊಡ್ಬೇಕಾ, ಇಲ್ಲ ನಿರ್ಮಾಪಕರಿಗೆ ನ್ಯಾಯವನ್ನ ಕೊಡಬೇಕಾ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿ ಏರ್ಪಾಡಾಗುತ್ತೆ. ಈ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪು ಕೊಡ ಈಗ ನಮ್ಮ ನ್ಯಾಯಾಲಯ ಯಾವ ರೀತಿ ತೀರ್ಪನ್ನು ಕೊಡ್ಬೋದು ಅಂದ್ರೆ, ನಿರ್ಮಾಪಕರಿಗೆ ನ್ಯಾಯವನ್ನ ಕೊಡುವ ಸಲುವಾಗಿ ದರ್ಶನ್ ಅವರಿಗೆ ಜಾಮೀನನ್ನ ಕೊಟ್ಟು ಹೊರಗೆ ಕಳಿಸಬಹುದು. ಮತ್ತೊಂದು, ಚಿತ್ರೀಕರಣಕ್ಕೆ ಹೋಗಿ ಬರುವಂತಹ ಟೈಮ್ ಮಾತ್ರ ಕೊಟ್ಟು ಮತ್ತೆ ಚಿತ್ರೀಕರಣ ಮುಗಿದ ನಂತರ ಜೈಲಿಗೆ ಬರುವಂತೆ ಆಜ್ಞೆಯನ್ನು ಕೂಡ ಕೊಡಬಹುದು. ಈ ರೀತಿಯಾಗಿ ದರ್ಶನ್ ಅವರು ಹೊರಗೆ ಬಂದು ಸಿನಿಮಾಗಳನ್ನ ಮಾಡೇ ಮಾಡ್ತಾರ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡ ಅಂತ ಹೇಳ್ತಾ ಇದ್ದೀನಿ.